ಕೆಲವು ಜನ ಕಾಲೇಜ್ ಸ್ಟೂಡೆಂಟ್ಸ್ ಹಾಲಿಡೇಸ್ ಟ್ರಿಪ್ಗೋಸ್ಕರ ಒಂದು ದಟ್ಟ ಕಾಡಿನೊಳಗಡೆ ಬರ್ತಾರೆ. ಆದ್ರೆ ಇವರಿಗೆ ಅಲ್ಲಿ ಒಂದು ಮೊಟ್ಟೆ ಸಿಗುತ್ತೆ. ಅದ್ರೊಳಗಿಂದ ಒಂದು ವಿಚಿತ್ರ ಜೀವಿ ಹೊರಗಡೆ ಬರುತ್ತೆ. ಹಾಗೆ ಇದು ನೋಡ್ತಾನೆ ಒಂದು ಭಯಂಕರವಾದ ಮಾನ್ಸ್ಟರ್ ಆಗಿ ಬದಲಾಗುತ್ತೆ. ಆಮೇಲೆ ಇದು ದೊಡ್ಡದಾಗಿ ಬದಲಾಗಿ ಇವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ಬೇಟೆಯಾಡಿ ಸಾಯಿಸ್ತಾ ಇರುತ್ತೆ. ಆಮೇಲೆ ಹುಡುಗಿ ಒಂದೇ ಸಲ ಸಡನ್ ಆಗಿ ಕಣ್ಬಿಟ್ಟು ನೋಡಿದಾಗ ಇವರು ಐಲ್ಯಾಂಡ್ ಗೆ ಬಂದ ದಿನಕ್ಕೆ ಟೈಮ್ ಟ್ರಾವೆಲ್ ಮಾಡ್ತಾಳೆ. ಇವರ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇರೋದನ್ನ ನೋಡಿ ಆ ಮಾನ್ಸ್ಟರ್ ಬರೋದನ್ನ ನೆನ್ಪು ಮಾಡ್ಕೊಳ್ತಾಳೆ. ಬೇಗನೆ ತನ್ನ ಫ್ರೆಂಡ್ ಹತ್ರ ಹೋಗಿ ಇಲ್ಲಿ ಒಂದು ಮಾನ್ಸ್ಟರ್ ಇದೆ, ಇಲ್ಲಿರೋದು ನಾವು ಅಪಾಯ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಇಲ್ಲಿಂದ ಹೋಗೋಣ ಅಂತ ಹೇಳಿದ್ರೆ ಅವರ ಫ್ರೆಂಡ್ಸ್ ಇದನ್ನ ಕೇಳಿ ನಗ್ತಾ ಇರ್ತಾರೆ. ಆಗ ಈ ಹುಡುಗಿ ತಾನು ಹೇಳೋದು ನಿಜ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಕಾಡಿನೊಳಗಡೆ ಕರ್ಕೊಂಡು ಹೋಗಿ ಒಂದು ಮಾನ್ಸ್ಟರ್ ಮೊಟ್ಟೆನ ತೋರಿಸ್ತಾಳೆ. ಆ ಮೊಟ್ಟೆನ ನೋಡಿ ಇವರೆಲ್ಲ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಅದರಲ್ಲಿ ಒಬ್ಬಾಕೆ ಅದನ್ನ ನಾಶ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಪಕ್ಕದಲ್ಲಿರೋ ಫ್ರೆಂಡು ಅದನ್ನ ತಡೆದು ಆ ಮೊಟ್ಟೆನ ನಮ್ಮ ಲ್ಯಾಬ್ಗೆ ತಗೊಂಡು ಹೋಗೋಣ ಅಂತೇಳಿ ಹೇಳ್ತಾಳೆ. ಆದ್ರೆ ಈ ಹುಡುಗಿ ಈ ಮೊಟ್ಟೆ ತುಂಬಾ ಡೇಂಜರ್ ಅಂತ ಹೇಳ್ತಾ ಇರ್ತಾಳೆ. ಆಗ್ಲೇ ಆ ಮೊಟ್ಟೆಯಿಂದ ಒಂದು ಪಕ್ಷಿ ಹೊರಗಡೆ ಬರುತ್ತೆ. ಆದ್ರೆ ಅದು ನೋಡೋದಕ್ಕೆ ಕೋಳಿ ಮರಿ ತರ ಇರೋದನ್ನ ನೋಡಿ ಇದಕ್ಕೋಸ್ಕರ ನಮ್ಮನ್ನ ಭಯ ಬೀಳಿಸಿದ್ದು ಅಂತೇಳಿ ಅವರ ಫ್ರೆಂಡ್ಸ್ ಎಲ್ಲ ಆಕೆನ ಕಿಂಡಲ್ ಮಾಡ್ತಾರೆ. ಅಷ್ಟರಲ್ಲೇ ಆ ವಿಚಿತ್ರ ಪಕ್ಷಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಗ್ಲೇ ಆ ಹುಡುಗಿ ನಾವು ಇಲ್ಲಿಂದ ಓಡೋಗಿ ಬಚ್ಚಿಟ್ಕೊಳ್ಳೋಣ ಅಂತ ಹೇಳ್ತಾಳೆ. ಆದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಏನ್ ಕಾಮಿಡಿ ಮಾಡ್ತಿದೆ ಅಂತೇಳಿ ನಗ್ತಾ ಇರ್ತಾರೆ. ಹಾಗೆ ಆಕೆನ ಬೈತಾರೆ. ಆದ್ರೆ ಒಬ್ಬ ಮಾತ್ರ ಈಕೆನ ನಂಬ್ತಾನೆ. ಕತ್ತಲ್ ಆಗೋದ್ರೊಳಗಡೆ ನದಿ ದಡದ ಮೇಲೆ ಕ್ಯಾಂಪ್ ನ ಸೆಟ್ ಮಾಡೋಣ ಅಂತೇಳಿ ಹೋಗ್ತಾರೆ. ಆಗ ಈ ಹುಡುಗಿಗೆ ಇವ್ರನ್ನ ತಡೆಯೋಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅರ್ಥ ಆಗುತ್ತೆ. ಆಗ ಈ ಹುಡುಗಿ ಆ ಹುಡುಗನ್ನ ಕರ್ಕೊಂಡು ಆ ಕಾಡಿನಲ್ಲಿರೋ ಹಳೆ ಫ್ಯಾಕ್ಟರಿ ಹತ್ರ ಕರ್ಕೊಂಡು ಹೋಗ್ತಾಳೆ. ಹಾಗೆ ಅಲ್ಲಿರೋ ಹಳೆ ರೇಡಿಯೋನ ಉಪಯೋಗಿಸಿ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಗ ಇವ್ರಿಗೆ ಗೊತ್ತಾಗುತ್ತೆ ಇನ್ನು 12 ಗಂಟೆಯಲ್ಲಿ ನಮ್ಗೆ ಸಹಾಯ ಸಿಗುತ್ತೆ ಅಂತ. ಆದ್ರೆ ಈ ಹುಡುಗಿ ಇವರ ಫ್ರೆಂಡ್ಸ್ ಗೆ ಕೊನೆ ಬಾರಿ ಎಚ್ಚರಿಕೆ ನೀಡಿ ಬಚ್ಚಿಟ್ಕೊಳ್ಳೋದಕ್ಕೆ ಆ ಫ್ಯಾಕ್ಟರಿ ಹತ್ರ ಕರ್ಕೊಂಡು ಹೋಗೋದಕ್ಕೆ ಬರ್ತಾಳೆ. ಆದ್ರೆ ಈಕೆ ಫ್ರೆಂಡ್ಸ್ ಈಕೆಗೆ ಹುಚ್ಚು ಹಿಡಿದಿದೆ ಅಂತೇಳಿ ನಗ್ತಾ ಇರ್ತಾರೆ. ಅಷ್ಟರಲ್ಲೇ ತುಂಬಾ ಕತ್ಲಾಗೋದ್ರಿಂದ ಈಕೆ ತನ್ನ ಸೇಫ್ ಪ್ಲೇಸ್ ಗೆ ಹೋಗ್ತಾಳೆ. ಆದ್ರೆ ಈ ಫ್ರೆಂಡ್ಸ್ ಫುಲ್ ಕುಡಿದು ಎಂಜಾಯ್ ಮಾಡ್ತಾ ಕುಣಿದಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಇವರಿಗೆ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತೆ. ಆಗ ಆ ಹುಡುಗಿ ಅದನ್ನ ನೋಡಿ ಜೋರಾಗಿ ಕಿರ್ಚಿ ಬಿಡ್ತಾಳೆ. ಯಾಕಂದ್ರೆ ಅಲ್ಲಿಗೆ ಒಂದು ದೊಡ್ಡ ಮಾನ್ಸ್ಟರ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಏನಾಯ್ತು ಅಂತ ನೋಡ್ಬೇಕು ಅನ್ಕೊಂಡ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ.